ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಗೃಹಿಣಿ ಕೈ ರುಚಿಗೆ ಸ್ವಾಗತ. ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ 1 ಗ್ಲಾಸು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಈಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾನು ಗೋಧಿ ಹಿಟ್ಟನ್ನು ಕಲಿಸ್ಕೋತೀನಿ. ಪರೋಟ ಮಾಡೋದಕ್ಕೆ ಹೀಗೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಗೋಧಿ ಹಿಟ್ಟನ್ನು ಕಲಿಸ್ಕೋತೀನಿ. ನೋಡಿಕೊಂಡು ನಾವು ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ಕೋಬೇಕು. ಒಂದೇ ಸರ್ತಿ ಜಾಸ್ತಿ ಹಾಕೋ ಹಾಗಿಲ್ಲ. ಒಂದೇ ಸರ್ತಿ ಜಾಸ್ತಿ ಹಾಕ್ಕೊಂಡ್ರೆ ನೀರು ಜಾಸ್ತಿ ಆಗೋಗ್ಬಿಟ್ಟು ಹಿಟ್ಟು ತೆಳ್ಳಗಾಗೋಗುತ್ತೆ. ಹಾಗಾಗಿ ಸ್ವಲ್ಪನೇ ನೀರನ್ನು ಹಾಕಿ ನಾನು ಇಲ್ಲಿ ಕಲಿಸ್ಕೋತಾ ಇದ್ದೀನಿ ಗೋಧಿ ಹಿಟ್ಟನ್ನು ಪರೋಟ ಮಾಡೋದಕ್ಕೆ. ಗೋಧಿ ಹಿಟ್ಟನ್ನು ಕಲಿಸಿ ನಾನು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ 1/4 ಗಂಟೆ ರೆಸ್ಟ್ ಮಾಡೋದಕ್ಕೆ. ಇಟ್ಟು ನಂತರ ನಾನು ಪರೋಟಾಗೆ ಮಸಾಲೆನ ಒಗ್ಗರಣೆ ಮಾಡ್ಕೊಳ್ತೀನಿ. ಇದನ್ನು ಕಲಸಿ ಇಟ್ಬಿಡ್ತೀನಿ ನಾನೀಗ. ಇದು ಇನ್ನೇನು ಆಯಿತು ಕಲಸಿದ್ದು. ಈಗ ಇಷ್ಟಾದರೆ ಆಯಿತು ಕಲಸಿದ್ದು. ಈಗ ಚೆನ್ನಾಗಿ ಈ ಥರ ಮಿದ್ದಿ ಇಟ್ಬಿಡಬೇಕು ನಾದಿ. ಈಗ ಇದಕ್ಕೆ ಮೇಲಿಂದ 1 ಸ್ಪೂನ್ ಎಣ್ಣೆ ಹಾಕಿ ನಾನು ಇದಕ್ಕೆ ಇಟ್ಬಿಡ್ತೀನಿ. ಒಂಚೂರು ಎಣ್ಣೆ ಹಾಕಿಬಿಡ್ತೀನಿ, 1 ಸ್ಪೂನು ಹಾಕಿ ಮಿದ್ದುಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿಬಿಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇಡ್ತೀನಿ. ಈಗ ಇದು ಆಗಿದೆ. ಈಗ ಒಂದು ಪ್ಲೇಟ್ ಮುಚ್ತೀನಿ. ಈಗ ಒಗ್ಗರಣೆಗೆ ಸ್ಟವ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ ನಾನು. ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಪರೋಟ ಮಾಡೋದಕ್ಕೆ ಮಸಾಲೆಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕಿದ್ದೀನಿ. ಅರ್ಧ ಸ್ಪೂನ್ ಜೀರಿಗೆ ಹಾಕಿದೆ. ಈಗ ಸಾಸಿವೆ ಸಿಡಿಬೇಕು. ಈಗ ಜಜ್ಜಿಟ್ಕೊಂಡಿರೋ ಅಂತಹ 1 ಇಂಚು ಶುಂಠಿನ ಜಜ್ಜಿಟ್ಕೊಂಡಿದ್ದೀನಿ, ಅದನ್ನ ಹಾಕಿದೆ. ಈಗ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 10 ಎಲೆನ ಅದನ್ನ ಹಾಕಿದೆ. ಈಗ ಈರುಳ್ಳಿ ಹಾಕ್ಕೋತೀನಿ. ಈಗ ಇದನ್ನೆಲ್ಲ ನಾನು ಕುರ್ಪಿಯಿಂದ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಒಂದು 2-3 ನಿಮಿಷ ಬೇಯಬೇಕು ಈರುಳ್ಳಿ. ಒಂದು 2-3 ನಿಮಿಷ ಬೇಯಬೇಕು ಈರುಳ್ಳಿ. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂತಹ ಸಣ್ಣದು ಒಂದು ಕ್ಯಾಪ್ಸಿಕಮ್ಮು ಹಚ್ಚಿಟ್ಕೊಂಡಿದ್ದೀನಿ, ಅದನ್ನ ಹಾಕಿದ್ದೀನಿ. ಈಗ ಅದನ್ನೆಲ್ಲ ಮಿಕ್ಸ್ ಮಾಡ್ತೀನಿ. ಈಗ ಇದು 1-2 ನಿಮಿಷ ಬೇಯಬೇಕು ಕ್ಯಾಪ್ಸಿಕಮ್ಮು. ಈಗ ಹಸಿಮೆಣಸಿನ್ಕಾಯಿ ಖಾರಕ್ಕೆ 1-2 ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ, ಹಸಿಮೆಣಸಿನ್ಕಾಯಿ. ಈಗ ಅದನ್ನು ಮಿಕ್ಸ್ ಮಾಡ್ತೀನಿ. ಈಗ ಅದು ಮಿಕ್ಸ್ ಆಗಿದೆ. ಈಗ ದೊಡ್ಡದೊಂದು ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ ಹಾಕ್ಕೊಳ್ತೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದು 1-2-3 ನಿಮಿಷ ಬೇಯಬೇಕೀಗ. ಇದು ಕ್ಯಾರೆಟನ್ನು ಬೇಯಬೇಕು 1-2-3 ನಿಮಿಷ. ಚೆನ್ನಾಗಿ ಬೇಯಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಮಿಕ್ಸ್ ಮಾಡ್ತೀನಿ ಉಪ್ಪು. ಈಗ ಚೆನ್ನಾಗಿ ಎಲ್ಲದಕ್ಕೂ ಬೆರೆಯೋ ಹಾಗೆ ನಾವು ಉಪ್ಪು ಬೆರೆಯೋ ಹಾಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಬೇಯಿಸ್ಕೋಬೇಕು. ತಿರುವಿ ಬೇಯಿಸ್ಕೋಬೇಕು. ಹಾಗೆ ಬಿಟ್ಟರೆ ಇದು ಸಿಯುತ್ತೆ.
ತಳ ಹತ್ತುತ್ತೆ. ಹೀಗೆ ಚೆನ್ನಾಗಿ ತಿರುವಿ ಬೇಯಿಸ್ಕೋಬೇಕು. ಮಧ್ಯದಲ್ಲಿ ಹೀಗೆ ನಾವು ಕೈ ಆಡಿಸ್ಕೊಂಡು ತಿರುವ್ಕೋತಾ ಇರಬೇಕು. ಇದನ್ನು ಬೇಯಿಸ್ಕೋಬೇಕಾದ್ರೆ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು, ತಿರುಗ್ಕೊಂಡು ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಕಸೂರಿ ಮೇಥಿನ ಅಂಗೈಯಿಂದ ಒಂದು ಸ್ಪೂನ್ ಹಾಕ್ಕೊಂಡು ಅಂಗೈಯಲ್ಲಿ ತಿಕ್ಕಿ ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಅಂಥೇಳಿ. ಹೀಗೆ ಚೆನ್ನಾಗಿ ತಿರ್ಕೋಬೇಕು. ಈಗ ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಗರಂ ಮಸಾಲ ಒಂದು ಅರ್ಧ ಸ್ಪೂನು, ಚಾಟ್ ಮಸಾಲ ಒಂದು ಅರ್ಧ ಸ್ಪೂನು, ಚಾಟ್ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅರ್ಶಿನದ ಪುಡಿ ಒಂದು ಅರ್ಧ ಸ್ಪೂನು ಹಾಕ್ಕೊಳ್ತಾಯಿದ್ದೀನಿ. ಈಗ ಇದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಈಗ ಇದನ್ನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದು ಆಗಿದೆ. ಇದು ಒಂಚೂರು ತಣ್ಣಗಾಗಬೇಕು. ಅಷ್ಟೊತ್ತಿಗೆ ನಾನು ಚಪಾತಿ ಒಸ್ಕೊಂಡಿದ್ದೀನಿ ಪರೋಟಾಗೆ. ಈಗ ಅದನ್ನ ಮಧ್ಯ ಕೈಯಿಂದ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಾಕು ಸಹಾಯದಿಂದ. 2 ಪೀಸ್ ಮಾಡ್ಕೊಂಡಿದ್ದೀನಿ ಅದನ್ನ ಪರೋಟ ಮಾಡೋದಕ್ಕೆ. ಅದಕ್ಕೆ ಈಗ ನಾವು ಮಸಾಲೆ ರೆಡಿ ಮಾಡಿದ್ನಲ್ಲ ಅದನ್ನ ಇದರಲ್ಲಿ ಇಟ್ಕೊಂಡು ನಾನು ಅದನ್ನ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊತೀನಿ ತವಾ ಮೇಲೆ. ಅದು ತಣ್ಣಗಾಗಿದೆ ಮಸಾಲೆ. ಈಗ ಅದನ್ನ ನಾನು ಇಟ್ಕೋತಾ ಇದ್ದೀನಿ ಪರೋಟಾಗೆ. ಈಗ ಅದನ್ನ ನಾನು ಕ್ಲೋಸ್ ಮಾಡ್ತೀನಿ. ಈಗ ಸಾಕು, ಅದಕ್ಕೆ ಎಷ್ಟು ಬೇಕೋ ಅದನ್ನು ನಾವು ನೋಡಿಕೊಂಡು ಆ ಮಸಾಲೆನ ಇಟ್ಕೋಬೇಕು ಪರೋಟಾಗೆ. ಈಗ ಅದನ್ನ ಕ್ಲೋಸ್ ಮಾಡಿ ಅದನ್ನೆಲ್ಲನೂ ಮುಚ್ಕೊಳ್ತೀನಿ. ಒಂದು ಚಪಾತಿಯಿಂದ 2 ಪರೋಟ ಮಾಡ್ಕೊಬೋದು. ಈ ಥರ ಮಕ್ಕಳಿಗೆ ನಾವು ಮಾಡಿಕೊಡೋದ್ರಿಂದ ಮನೆಯಲ್ಲಿ ಖುಷಿಯಿಂದ ತಿಂತಾರೆ. ಈಗ ಅವ್ರು ಬೇಸಿಗೆನಲ್ಲಿ ಮನೆಯಲ್ಲೇ ಇರ್ತಾರಲ್ವ ಮಕ್ಕಳು, ಏನಾದರೂ ಕೇಳ್ತಿರ್ತಾರೆ. ಅವ್ರಿಗೆ ನಾವು ಬರೀ ಚಪಾತಿ ಒಂದನ್ನೇ ಕೊಟ್ಟರೆ ಅವರು ಇಷ್ಟಪಟ್ಕೊಂಡು ತಿನ್ನೋದಿಲ್ಲ. ಈ ಥರ ವೆರೈಟಿಯಾಗಿ ನಾವು ಪರೋಟಗಳನ್ನು ಮಾಡಿಕೊಟ್ರೆ ಅವರು ಖುಷಿಯಿಂದ ತಿಂತಾರೆ. ಮತ್ತು ದೊಡ್ಡವ್ರಿಗೂ ಇದು ಇಷ್ಟ ಆಗುತ್ತೆ, ವಯಸ್ಸಾದವ್ರಿಗೂ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಡೋದ್ರಿಂದ. ಮತ್ತು ನಮಗೆ ಚಟ್ನಿ ಪಲ್ಯ ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗಲೂ ನಾವು ಈ ಥರ ಮಾಡ್ಕೋಬೋದು. ಬೋರು ಯಾವಾಗಲೂ ಚಟ್ನಿ ಪಲ್ಯದಲ್ಲಿ ತಿನ್ನೋದಕ್ಕೆ ಚಪಾತಿಗಳನ್ನು ಅನ್ನೋರು, ಆ ಟೈಮಲ್ಲಿ ನಾವು ಈ ಥರ ಪರೋಟನ ಮಾಡಿಕೊಂಡು ವೆರೈಟಿಯಾಗಿ ಪರೋಟಗಳನ್ನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಪರೋಟ ಈ ಥರ ಮಾಡ್ಕೊಳ್ಳೋದ್ರಿಂದ. ಈಗ ತವಾ ಕಾದಿದೆ, ಸ್ಟವ್ ಹಚ್ಚಿ ತವಾ ಇಟ್ಟಿದ್ದೀನಿ. ಈಗ ಅದಕ್ಕೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ಪರೋಟ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನ ಹಾಕ್ತಾಯಿದ್ದೀನಿ ತವಾದಲ್ಲಿ. ಈಗ ಅದು ಒಂದು ಸೈಡ್ ಬೇಯಬೇಕು, ಆಮೇಲೆ ಅದನ್ನ ನಾನು ತಿರುವಾಕೋತೀನಿ. ಇನ್ನು ಬೇಯಬೇಕದು, ಚೆನ್ನಾಗಿ ಬೇಯಿಸ್ಕೋಬೇಕು ನಾವು. ಅದು ಸ್ವಲ್ಪ ದಪ್ಪ ಇರುತ್ತಲ್ವ ಪರೋಟ, ಹಾಗಾಗಿ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಇನ್ನೊಂದು ಪರೋಟನೂ ರೆಡಿ ಮಾಡಿ ತೊಗೊಂಡು ಬಂದು ನಾನು ಅದ್ರ ಪಕ್ಕದಲ್ಲೇ ಹಾಕಿದ್ದೀನಿ. ಪರೋಟ ಸಣ್ಣ ಸಣ್ಣದಾಗಿರುತ್ತಲ್ವ, ಹಾಗಾಗಿ ನಾವು 2 ಹಾಕ್ಕೋಬೋದು. ತವ ದೊಡ್ಡದಾಗಿದ್ದರೆ ನಾವು 2-3 ಹಾಕ್ಕೋಬೋದು. ಈಗ 2ಕ್ಕೂ ನಾನು ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ.
ಎಣ್ಣೆಲೆಗೆ ಚೆನ್ನಾಗಿ ಸವರ್ಕೋಬೇಕು. ಪರೋಟಾಗೆ ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ತಿರುವಾಕ್ಕೊಂಡು ಬೇಯಿಸ್ಕೊತೀನಿ. ಎರಡು ಕಡೆನೂ ತಿರುವಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇನ್ನೊಂದನ್ನು ತಿರುವಾಕಿದೆ. ಎರಡು ಚೆನ್ನಾಗಿ ಬೇಯ್ತಾ ಇದ್ದಾವೆ. ಈ ಕಡೆ ಒಂದು ಅರ್ಧ ಸ್ಪೂನು ಎಣ್ಣೆನ ನಾನು ಸ್ಪ್ರೆಡ್ ಮಾಡ್ಕೊಳ್ತೀನಿ, ಸವರ್ಕೋತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಎಲ್ಲ ವೀಡಿಯೋಗಳನ್ನು ನೋಡ್ತಾಯಿರಿ, ರಿಲೇಷನ್ಸ್ಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾಯಿರಿ. ಪ್ಲೀಸ್ ಮರೆಯದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲ ವೀಡಿಯೋಗಳನ್ನು ನೋಡಿ, ಸ್ಕಿಪ್ ಮಾಡಿದೆ ವೀಡಿಯೋಗಳನ್ನೆಲ್ಲ ನೋಡಿ. ಈಗ ತಿರುವಾಕೊಂಡಿದ್ದೀನಿ. ಬೇಯಬೇಕು, ಈ ಕಡೆ ಬೇಯಬೇಕು. ಈ ಥರ ನಾವು ಅದ್ಮಿ ಚೆನ್ನಾಗಿ ಬೇಯಿಸ್ಕೋಬೇಕು. ಸುತ್ತೂ ಅದು ಸ್ವಲ್ಪ ತೆಳ್ಳಗಿರುತ್ತಲ್ವ, ಮಧ್ಯದಲ್ಲಿ ದಪ್ಪ ಇರುತ್ತಲ್ವ, ಹಾಗಾಗಿ ಬೇಯಲ್ಲ. ಈ ಥರ ನಾವು ಒಂದು ಕುರ್ಪಿ ಸಹಾಯದಿಂದ ಸುತ್ತೂ ನಾವು ಬೇಯಿಸ್ಕೋಬೇಕು. ನಾನು ಹಾಗೆ ಮಾಡ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಹೀಗೆ ತಿರುವಾಕಿ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಹೀಗೆ ಚೆನ್ನಾಗಿ ತಿರುವಾಕಿ ನಾವು ಬೇಯಿಸ್ಕೋಬೇಕು. ಬೇಯ್ತಾ ಇದೆ ಎರಡೂ ಕಡೆ ಚೆನ್ನಾಗಿ. ಹೀಗೆ ಅದ್ಮಿ ಬೇಯಿಸ್ಕೊತಾ ಇದ್ದೀನಿ ನಾನು. ನೀವು ಹೀಗೆ ಬೇಯಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ಒಂದೊಂದು ಸೈಡು ಬೇಯೋದಿಲ್ಲ. ಇದು ಒತ್ತಿ ಈ ಥರ ಬೇಯಿಸ್ಕೋಬೇಕು ನಾವು ಕುರ್ಪಿ ಸಹಾಯದಿಂದ. ಈಗ ನಾನು ಅದನ್ನ ತಗೊಳ್ತೀನಿ. ಈಗ ನೋಡಿ ಪರೋಟ ಸೂಪರಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರ್ಫುಲ್ಲಾಗಿ. ನಾನು ಒಂದು ಲೋಟ ಗೋಧಿ ಹಿಟ್ಟು ಕಲಿಸಿದ್ನಲ್ಲ, ಅದು ಎಲ್ಲದರಿಂದನೂ ನಾನು ಪರೋಟಾನ ಮಾಡಿದ್ದೀನಿ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ, ಎಷ್ಟು ಸಖತ್ತಾಗಿ ಬಂದಿದೆ. ಪರೋಟ ತಿನ್ನೋದಕ್ಕೆ ತುಂಬ ಸೂಪರಾಗಿರುತ್ತೆ. ಈ ಥರ ನೀವು ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುವಂತಹ ತಿಂಡಿ ಇದು. ಬೆಳಗಿನ ತಿಂಡಿಗೂ ಮಾಡ್ಕೋಬೋದು, ನೈಟ್ ನಾವು ಊಟಕ್ಕೂ ಇದನ್ನ ಚಪಾತಿ ಬದಲು ಈ ಥರ ಮಾಡ್ಕೊಂಡು ತಿನ್ನಬಹುದು. ಸಂಜೆ ಸ್ನ್ಯಾಕ್ಸ್ಗೂ ಬೇಕು ಅಂತಂದರೆ, ಲೈಟಾಗಿ ಏನಾದರೂ ತಿನ್ನಬೇಕು ಅಂದಾಗ ನಾವು ಈ ಥರ ಮಾಡ್ಕೋಬಹುದು. ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಮತ್ತು ತುಂಬಾ ಸಾಫ್ಟಾಗಿದೆ. ಇದಕ್ಕೆ ನಾವು ತುಪ್ಪ ಬೇಕಾದರೂ ಸೋರ್ಕೋಬೋದು, ತುಪ್ಪ ಸೋರ್ಕೊಂಡಾದರೂ ತಿನ್ಬೋದು, ಟೊಮೆಟೊ ಸಾಸಲ್ಲೂ ತಿನ್ಕೋಬಹುದು, ಹಾಗೇನೂ ತಿನ್ನಬಹುದು. ಎಲ್ಲ ಮಸಾಲೆಗಳು ತರಕಾರಿ ಎಲ್ಲ ಹಾಕಿರ್ತೀವಲ್ವ. ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರ್ಫುಲ್ಲಾಗಿ. ಈ ಥರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ತುಂಬಾ ಸೂಪರಾಗಿ ಬಂದಿದೆ. ನೋಡಿದ್ದಕ್ಕೆ ಧನ್ಯವಾದಗಳು.